22 ಜನವರಿ 22ನೇ ತಾರೀಕು ರಾಜ್ಯಪಾಲರು ಭಾಷಣ ಮಾಡ್ತಾರೆ. 23ನೇ ತಾರೀಕು ಈ ರಾಜ್ಯದ ಪ್ರಮುಖ ಪತ್ರಿಕೆಗಳು 23ನೇ ತಾರೀಕು ಎಡಿಟೋರಿಯಲ್ ಬರೀತವೆ. ನೀವೆಲ್ಲ ನೋಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಕಡೆಯವರು ನೋಡಿದ್ದೀರಿ, ಆ ಕಡೆಯವರು ನೋಡಿದ್ದಾರೆ ಅಂತಕ್ಕಂಥದ್ದು ಭಾವನೆ. ಪ್ರಜಾವಾಣಿ ಪತ್ರಿಕೆ, ನಾನು ಸಾರಾಂಶ ಮಾತ್ರ ಹೇಳ್ತಾ ಇದ್ದೀನಿ. ಪ್ರಜಾವಾಣಿ ಪತ್ರಿಕೆ ದಿನಾಂಕ 23/1/2026. ಅವರು ಏನಂತ ಎಡಿಟೋರಿಯಲ್ ಬರೀತಾರೆ ಅಂತಂದ್ರೆ, ರಾಜ್ಯಪಾಲರು ಭಾಷಣದ ಕೆಲವು ಭಾಗಗಳನ್ನು ಕೈಬಿಟ್ಟು ತಮ್ಮದೇ ವಾಕ್ಯಗಳನ್ನು ಸೇರಿಸಿ ಓದಿದ್ದಾರೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದುವ ವಿಷಯದಲ್ಲಿ ಸಂವಿಧಾನವು ರಾಜ್ಯಪಾಲರಿಗೆ ಯಾವುದೇ ಆಯ್ಕೆಯನ್ನು ಕೊಟ್ಟಿಲ್ಲ. ಇದು ಪ್ರಜಾವಾಣಿ ಪತ್ರಿಕೆಯ ಎಡಿಟೋರಿಯಲ್. ಆಮೇಲೆ ವಾರ್ತಾ ಭಾರತಿ ಅಂತಕ್ಕಂಥ ಪತ್ರಿಕೆ, ಅದರ ಎಡಿಟೋರಿಯಲ್ ಏನಂತ ಬರೀತಾರೆ ಅಂತಂದ್ರೆ, ಸಂವಿಧಾನದ ಆಶಯಗಳಿಗೆ ಚ್ಯುತಿ ತಂದಿದ್ದಲ್ಲದೆ ಒಕ್ಕೂಟ ವ್ಯವಸ್ಥೆ ಹಿರಿಮೆಗೆ ಧಕ್ಕೆ ತಂದಿದ್ದಾರೆ. ಈಗಾಗಲೇ ಜಾರಿಯಲ್ಲಿರುವ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ಅವರು ತುಪ್ಪ ಸುರಿದಿದ್ದಾರೆ. ರಾಜ್ಯಪಾಲರ ನಡವಳಿಕೆ ರಾಜ್ಯಪಾಲರ ಘನತೆಗೆ ತಕ್ಕುದಾಗಿರಲಿಲ್ಲ ಅಂತ ಹೇಳಿ ವಾರ್ತಾ ಭಾರತಿ ಪತ್ರಿಕೆಯವರು ಎಡಿಟೋರಿಯಲ್ನಲ್ಲಿ ಬರೀತಾರೆ. ಉದಯವಾಣಿ, ಇದು ಮಂಗಳೂರಿನಲ್ಲಿ ಹೆಚ್ಚಾಗಿ ಓದತಕ್ಕಂಥ ಪತ್ರಿಕೆ. ಇದೇ ಮೇಯ್ನು. ಇಲ್ಲೂ ಇದೆ, ಬಟ್ ಮಂಗಳೂರಿನಲ್ಲಿ ಜಾಸ್ತಿ. ಮಂಗಳೂರು, ಉಡುಪಿ ಜಾಸ್ತಿ, ಅಲ್ಲಿ ಜಾಸ್ತಿ ಇರೋದು. ಮಂಗಳೂರಿನಲ್ಲಿ ಇವನು ಸುನೀಲ್ ಓದೋದು ಇದೇ ಪತ್ರಿಕೆ ಅಲ್ಲ? ನಿಮ್ದಲ್ವಾ? ನಿಂದಲ್ಲಪ್ಪ, ನನಗೆ ಗೊತ್ತು. ಓದೋದು ಅಲ್ಲ, ಜಾಸ್ತಿ ಓದೋದು ಇದೇನೆ. ಮಂಗಳೂರು, ನನಗೆ ಗೊತ್ತಿದೆ. ಮಂಗಳೂರಿನವರೆಲ್ಲ ಜಾಸ್ತಿ ಯಾವ ಪತ್ರಿಕೆ ಓದ್ತಾರೆ ಅಂತ ಗೊತ್ತಿದೆ. ಅದ್ರಲ್ಲಿ ನೀನು ಮಂಗಳೂರಿಂದ ಬಂದಿರೋನಲ್ಲ, ಉಡುಪಿಯಿಂದ ಬಂದಿರೋನು. ಅದರಿಂದ ಉದಯವಾಣಿಯವರು ಬರೀತಾರೆ, ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ ಗುರುವಾರ ಐತಿಹಾಸಿಕ ಕಳಂಕವೊಂದಕ್ಕೆ ಸಾಕ್ಷಿಯಾಯಿತು. ಇದು ರಾಜ್ಯದ ಜನತೆಗೆ ಬಗೆದ ಸಾರ್ವತ್ರಿಕ ದ್ರೋಹವಲ್ಲದೆ ಇನ್ನೇನಲ್ಲ. ಉದಯವಾಣಿಯವರು ಬರೆದಿರೋದು. ರಾಜಕೀಯ ಪ್ರತಿಷ್ಠೆಗಾಗಿ ಪ್ರಜಾಪ್ರಭುತ್ವದ ಶಾಸನ ಸಭೆಗಳ ಘನತೆ ಗೌರವಗಳಿಗೆ ಕುಂದು ತರುವುದು ಸರಿಯಲ್ಲ. ಇದು ಉದಯವಾಣಿಯವರು ಬರೆದಿರ್ತಕ್ಕಂಥ ಎಡಿಟೋರಿಯಲ್. ವಿಜಯವಾಣಿ, ಇವ್ರ ಪಕ್ಷದವರೇ ಅದರ ಸಂಪಾದಕರು, ಬಿಜೆಪಿ ಪಕ್ಷದ. ಪಾರ್ಟಿಗೆ ಸೇರಿಸಿರಿ, ನಿಮ್ ಪಾರ್ಟಿಯ ಸಂಪಾದಕರು ಅಂತಂದ್ರೆ? ನಿಮ್ ಪಾರ್ಟಿಯವರು ಅಲ್ವಾ ಅವರು? ಯಾರು? ಸಂಕೇಶ್ವರ್ ನಿಮ್ ಪಾರ್ಟಿಯವರಲ್ವಾ? ನೋ, ನಮ್ಮ ಪಾರ್ಟಿನಲ್ಲಿ ಯಾರು ಇಲ್ಲ. MP ಆಗಿದ್ರು, ವಿಧಾನ ಪರಿಷತ್ನಲ್ಲಿದ್ರು, MP ನೂ ಆಗಿದ್ರು. ರಾಹುಲ್ ಗಾಂಧಿ ಅವರು ನ್ಯಾಷನಲ್ ಹೆರಾಲ್ಡ್ ಎಡಿಟರ್. ಹೌದು,
ಎಡಿಟರ್ ಅಲ್ಲ, ಒನ್ ಆಫ್ ದಿ ಮೆಂಬರ್ಸ್ ಅಷ್ಟೇ. ಸಂಕೇಶ್ವರ್ ಅವರು ಅದೇ ಟೈಪ್. ಆಯ್ತಪ್ಪ, ನಾನು ಬೇಡ ಇಲ್ಲ ಅಂತ ಅವ್ರ ಮೇಲೆ ಅಲಿಗೇಷನ್ ಏನ್ ಮಾಡ್ಲಿಲ್ವಲ್ಲ, ನಾನು ಮಾಡದ್ನ ಮಾಡದ್ನೇನ್ರಿ? ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಸುಮ್ನೆ ಅಲಿಗೇಷನ್ ಮಾಡಲ್ಲ. ಅನ್ಲೆಸ್ ದೇರ್ ಇಸ್ ಎ ಡಾಕ್ಯುಮೆಂಟ್, ಓನ್ಲಿ ಥ್ರೂ ಡಾಕ್ಯುಮೆಂಟ್ಸ್ ವಿಲ್ ಮೇಕ್ ಅಲಿಗೇಷನ್ಸ್. ಅದರ್ವೈಸ್ ಸುಮ್ನೆ ಮಾಡಕ್ ಹೋಗಲ್ಲ ನಾನು ಅಲಿಗೇಷನ್. ವಿಜಯವಾಣಿ ಅವರು ಏನಂತ ಹೇಳಿದ್ದಾರೆ, ಸಂವಿಧಾನದ 176ನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣವನ್ನು ರಾಜ್ಯಪಾಲರು ಪೂರ್ಣವಾಗಿ ಓದುವುದು ಕಡ್ಡಾಯ. ಸರ್, ಬೇರೆಯವ್ರದೆಲ್ಲ ಹೆಡ್ಲೈನ್ ಹೇಳಿದಿರಿ, ವಿಜಯವಾಣಿ ಹೆಡ್ಲೈನ್ ಯಾಕೆ ಹೇಳಲಿಲ್ಲ? ವಿಜಯವಾಣಿದು ಹೆಡ್ಲೈನ್ ಹೇಳ್ಬೇಕಲ್ಲ. ಬೇರೆಯವ್ರದೆಲ್ಲ ಆಯ್ತಪ್ಪ, ನಿನ್ನ ಹತ್ರ ಇದ್ರೆ ಹೇಳು. ವಿಜಯವಾಣಿ ಹೆಡ್ಲೈನ್ ಎಡಿಟೋರಿಯಲ್ ಇದು, ಹೆಡ್ಲೈನ್ ಅಲ್ಲ. ಆಯ್ತು, ಎಡಿಟೋರಿಯಲ್ ಬೇರೆ. ಇದು ವಂದನೆಯೋ ಖಂಡನೆಯೋ? ವಿಜಯವಾಣಿ ಹೆಡ್ಲೈನ್ ಏನಿತ್ತು? ಆಯ್ತಪ್ಪ, ಕೂತ್ಕೊ. ವಂದನೆಯೋ ಖಂಡನೆಯೋ? ಅದು ಎಡಿಟೋರಿಯಲ್ ಓದ್ತಾ ಇರೋದು ನಾನು. ಅದು 23rd ಪ್ಲೀಸ್ ರೀಡ್ ದಿ ಎಡಿಟೋರಿಯಲ್. ನಾನ್ ಬರ್ದಿರೋದಲ್ಲ, ವಿಜಯವಾಣಿಯವ್ರು ಬರ್ದಿರೋದಪ್ಪ, ನಂದಲ್ಲ ಇದು, ನನ್ನ ಹೇಳಿಕೆನೂ ಅಲ್ಲ. ವಿಜಯವಾಣಿಯವರು ಬರೆದಿರ್ತಕ್ಕಂಥ ಎಡಿಟೋರಿಯಲ್. ಓದುವುದು ಕಡ್ಡಾಯ. ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಗಿಂತಲೂ ಹೆಚ್ಚಾಗಿ ರಾಜಕೀಯ ಏಜೆಂಟರಂತೆ ವರ್ತಿಸುವುದೇ ಎಲ್ಲ ಅಹಿತಕರ ವಿದ್ಯಮಾನಗಳಿಗೆ ಕಾರಣವಾಗಿದೆ. ಆಮೇಲೆ ಡೆಕ್ಕನ್ ಹೆರಾಲ್ಡ್ ಎಡಿಟೋರಿಯಲ್ ಬರೆದಿರೋದು, ಅದು ಅವರು 23ನೇ ತಾರೀಕಿಗೆ ಬರೆದಿದ್ದಾರೆ. ದಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ದಿ ರೈಟ್ ಟು ಕ್ರಿಟಿಸೈಸ್ ದಿ ಸೆಂಟ್ರಲ್ ಗವರ್ಮೆಂಟ್. ದಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ದಿ ರೈಟ್ ಟು ಕ್ರಿಟಿಸೈಸ್ ದಿ ಸೆಂಟ್ರಲ್ ಗವರ್ಮೆಂಟ್ and the governor has no authority to disapprove of this criticism. An obstructionist office that is guided by political interests and gets the way of an elected state government has no place in federal system. ಇದು ಡೆಕ್ಕನ್ ಹೆರಾಲ್ಡ್ನವರು ಹೇಳಿರೋದು. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ನವರು ಕನ್ನಡಪ್ರಭದ್ದು ಇತ್ತಲ್ಲ, ಕನ್ನಡಪ್ರಭದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ದು ಟುಗೆದರ್ these incidents reopen fundamental questions about the presidential appointees' role within India's federal structure. Article 163 mandates that governors act on the aid and advice of the Council of Ministers, except in narrowly defined discretionary areas. This exception, though constitutionally sanctioned, has become the fulcrum of repeated disputes. Governors are expected to function in step with an executive accountable to the legislature. Yet, political alignments then unsettled this balance. ಇದು ಹೇಳಿರೋದು.